ವೀಕ್ಷಕರೇ ನಮಸ್ಕಾರ. ಅದೊಂದು ದಿನ ರಾತ್ರಿಯ ಸಮಯ. ಚುಕು ಚುಕು ಶಬ್ದ ಮಾಡುತ್ತಾ ರೈಲೊಂದು ವೇಗವಾಗಿ ನಿಲ್ದಾಣಕ್ಕೆ ಬಂತು. ಈ ರೈಲು ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಸ್ಟೇಷನ್ ಮಾಸ್ಟರ್ಗೆ ಯಾರೋ ಒಬ್ಬಳು ಮಹಿಳೆ ರೈಲಿನ ಹಿಂದೆಯೇ ಓಡುತ್ತಿದ್ದದ್ದು ಕಾಣಿಸುತ್ತೆ. ಆಕೆಯನ್ನು ಬಿಟ್ಟು ರೈಲು ಹೊರಟಿರಬಹುದು. ಹೀಗಾಗಿ ಆಕೆ ರೈಲಿನ ಹಿಂದೆ ಓಡುತ್ತಿರಬಹುದು ಅಂದ್ಕೊಂಡು ಸ್ಟೇಷನ್ ಮಾಸ್ಟರ್ ಸುಮ್ಮನಾದ. ಮರುದಿನ ಅದೇ ರೈಲು ಅದೇ ಸಮಯಕ್ಕೆ ಅದೇ ನಿಲ್ದಾಣಕ್ಕೆ ಮತ್ತೆ ಬಂತು. ಈ ವೇಳೆ ಅದೇ ರೈಲಿನ ಹಿಂದೆ ಮಹಿಳೆ ಓಡುವುದನ್ನು ಮತ್ತೆ ಸ್ಟೇಷನ್ ಮಾಸ್ಟರ್ ನೋಡಿದ. ಈ ಸಲ ಆ ನಿಗೂಢ ಮಹಿಳೆ ರೈಲಿನ ವೇಗವನ್ನು ಹಿಂದಿಕ್ಕಿ ಓಡಿದ್ದನ್ನು ಕಂಡ. ಇದನ್ನು ಕಣ್ಣಾರೆ ನೋಡಿ ಸ್ಟೇಷನ್ ಮಾಸ್ಟರ್ ತೀವ್ರವಾಗಿ ಹೆದರಿದ. ಓಡೋಡಿ ತನ್ನ ಕೊಠಡಿಗೆ ಬಂದು ಬೀಗ ಹಾಕಿಕೊಂಡು ಮಲಗಿದ. ತೀವ್ರ ಭಯದಿಂದ ಮರುದಿನವೇ ಆತನಿಗೆ ವಿಪರೀತ ಜ್ವರವೂ ಬಂತು. ರಾತ್ರಿ ನಡೆದ ವಿಷಯವನ್ನು ನಡುಗುತ್ತಲೇ ಗ್ರಾಮಸ್ಥರಿಗೆ ತಿಳಿಸಿದ. ಆತ ಹೇಳಿದ್ದನ್ನು ಯಾರೂ ನಂಬಲಿಲ್ಲ. ಈ ಬೆನ್ನಲ್ಲೇ ಸ್ಟೇಷನ್ ಮಾಸ್ಟರ್ ಹಾಗೂ ಆತನ ಕುಟುಂಬ ನಿಗೂಢವಾಗಿ ಸಾವಿಗೀಡಾಗುತ್ತೆ. ಈ ಘಟನೆ ಬಳಿಕ ಆ ಊರಿನ ಜನ ಭಯದಿಂದ ನಡುಗುತ್ತಾರೆ. ಸಂಜೆ 5 ಗಂಟೆ ನಂತರ ಆ ಸ್ಟೇಷನ್ನತ್ತ ಯಾರೂ ಸುಳಿತಾನೇ ಇರಲಿಲ್ಲ. ಇದೊಂದು ವಿಚಿತ್ರ ಮೈ ರೋಮಾಂಚನಕಾರಿ ಕತೆ. ಎಂಥವರಿಗೂ ಒಂದ್ಸಲ ಮೈ ಜುಮ್ ಅನಿಸುತ್ತೆ. ಈ ಪುಟ್ಟ ರೈಲ್ವೆ ನಿಲ್ದಾಣ ಇರೋದು ಪಶ್ಚಿಮ ಬಂಗಾಳದ ಪುರೂಲಿಯಾ ಜಿಲ್ಲೆಯ ಬೇಗಂ ಕುದೂರ್ ಎಂಬಲ್ಲಿ. 1960ರ ದಶಕದಲ್ಲಿ ರೈಲ್ವೆ ನಿಲ್ದಾಣವನ್ನು ಮಾಡಲಾಗಿತ್ತು. ದುರಂತ ಘಟನೆ ನಡೆದ ನಂತರ ಅಲ್ಲಿಗೆ ಮತ್ತೋರ್ವ ಸ್ಟೇಷನ್ ಮಾಸ್ಟರನ್ನು ಹಾಕಲಾಯಿತು. ಆತ ಹದಿಹರೆಯದ ಯುವಕ. ಈ ದೆವ್ವ ಭೂತ ಅನ್ನೋದನ್ನು ನಂಬ್ತಾನೇ ಇರಲಿಲ್ಲ. ನಾನು ನಂಬಲ್ಲ ಅಂತ ಹೇಳಿಕೊಂಡು ಧೈರ್ಯದಿಂದ ಬಂದಿದ್ದ. ಎಂದಿನಂತೆ ರಾತ್ರಿ ಅದೇ ರೈಲು ಮತ್ತೆ ಬಂತು. ಕರ್ತವ್ಯದಲ್ಲಿದ್ದ ಆತನಿಗೆ ಊರಿನವರು ಏನು ಹೇಳಿದರೋ ಅದೇ ಕಾಣಿಸಿಕೊಂಡಿತು. ಮಹಿಳೆ ಕಿರ್ಚೋದು, ಅಳೋದು, ರೈಲಿನ ಹಿಂದೆ ಓಡುವುದನ್ನು ಆತ ಕಣ್ಣಾರೆ ನೋಡ್ತಾನೆ. ಮರುದಿನವೇ ತನ್ನ ಬಟ್ಟೆ ಲಗೇಜು ಪ್ಯಾಕ್ ಮಾಡಿಟ್ಟು ವರ್ಗಾವಣೆ ಕೋರಿ ಇಲಾಖೆಗೆ ಪತ್ರ ಬರೀತಾನೆ. ಇಲಾಖೆ ಈತನ ಮನವಿಯನ್ನು ಪುರಸ್ಕರಿಸಿ ವರ್ಗಾವಣೆ ಮಾಡುತ್ತೆ. ಬಳಿಕ ಅಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಯೂ ಕೂಡ ನಮಗೂ ಭಯವಾಗುತ್ತೆ, ನಮ್ಮನ್ನು ವರ್ಗಾಯಿಸಿ ಅಂತ ಒತ್ತಾಯಿಸ್ತಾರೆ. ಈ ಜಾಗದಲ್ಲಿ ಕೆಲಸ ಮಾಡಲು ಯಾರೂ ಕೂಡ ಮುಂದೆ ಬರೋದಿಲ್ಲ. ಇದರಿಂದಾಗಿ ರೈಲ್ವೆ ನಿಲ್ದಾಣವನ್ನೇ ಬಂದ್ ಮಾಡಲಾಯಿತು. ಆ ಬಳಿಕದ ದಿನಗಳಲ್ಲಿ ಆ ದಾರಿಯಲ್ಲಿ ಬರುವಾಗ ಎಲ್ಲ ರೈಲುಗಳು ತಮ್ಮ ವೇಗವನ್ನು ಹೆಚ್ಚಿಸ್ಕೊಳ್ತಾ ಇದ್ವು. ರೈಲಿನ ಕಿಟಕಿಗಳನ್ನು ಜನ ಬಂದ್ ಮಾಡ್ಕೊಳ್ತಾ ಇದ್ರು. ಸಂಜೆ 5 ಗಂಟೆ ಬಳಿಕ ಗ್ರಾಮಸ್ಥರು ಆ ಜಾಗಕ್ಕೆ ಕಾಲಿಡುತ್ತಲೇ ಇರಲಿಲ್ಲ. ಈ ನಿಲ್ದಾಣ ಬಂದಾಗೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಜನ ವಿವಿಧ ರೀತಿಯ ಕಥೆಗಳನ್ನು ಕಟ್ಟಿದ್ರು. ಅಲ್ಲೊಬ್ಬಳು ಮಹಿಳೆ ಸಾವಿಗೀಡಾಗಿದ್ದಳಂತೆ. ಆಕೆ ಆತ್ಮ ಹಗಲಿಡೀ ಬಾವಿಯೊಂದರಲ್ಲಿ ಹಾಗೂ ಹತ್ತಿರದ ಮರದಲ್ಲಿರುತ್ತಂತೆ. ರಾತ್ರಿ ಆಗುತ್ತಿದ್ದಂತೆ ಟ್ರೈನ್ ಹಿಂದೆ ಓಡುತ್ತದೆಯಂತೆ ಎಂಬ ಸುದ್ದಿಗಳು ಹರಡಿದ್ವು. ಈ ಒಂದು ಕಾರಣಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 42 ವರ್ಷಗಳ ಕಾಲ ಆ ರೈಲ್ವೆ ನಿಲ್ದಾಣವನ್ನೇ ಬಂದ್ ಮಾಡಲಾಗುತ್ತೆ. ಬಂದಾದ ಬಳಿಕ ಇದರ ಹಿಂದಿನ ನೈಜ ಕಾರಣಗಳನ್ನು ತಿಳಿಯೋಕೆ ಕೆಲವು ಸಂಶೋಧಕರು ಪ್ರಯತ್ನ ಪಡ್ತಾರೆ. ಯಾರಿಗೂ ಯಾವ ವಿಚಾರವೂ ಗೊತ್ತಾಗಲ್ಲ. ಕೆಲವರು ದೆವ್ವ ಇದೆ ಅಂತ ಅಂದರೆ, ಇನ್ನು ಕೆಲವರು ದೆವ್ವಗಳಿಲ್ಲ ಅಂತ ವರದಿ ನೀಡಿದ್ರು. ಈ ಚರ್ಚೆಯ ನಡುವೆಯೇ ಮತ್ತೆ ರೈಲ್ವೆ ನಿಲ್ದಾಣವನ್ನು ಓಪನ್ ಮಾಡೋಕೆ ಸರ್ಕಾರ ನಿರ್ಧರಿಸುತ್ತೆ. ಅದಕ್ಕೂ ಮೊದಲು ಅಲ್ಲೊಂದು K2 ಮೀಟರ್ ಕ್ಯಾಮರಾ ಬಳಕೆ ಮಾಡಿ ಋಣಾತ್ಮಕ ಅಂಶಗಳ ಬಗ್ಗೆ ವರದಿ ಮಾಡುವುದಕ್ಕೆ ಸರ್ಕಾರ ತಂಡವನ್ನು ರಚಿಸುತ್ತೆ. ಆ ತಂಡ ರಾತ್ರಿಯೆಲ್ಲ ಉಳಿದು ಸಂಶೋಧನೆಯನ್ನು ಮಾಡುತ್ತೆ. ಅಲ್ಲಿ ಆ ಸಂಶೋಧನಾ ತಂಡಕ್ಕೆ ಯಾವುದೇ ದೆವ್ವ ಅಥವಾ ಋಣಾತ್ಮಕ ಅಂಶಗಳು ಕಾಣಿಸಿಕೊಳ್ಳೋದಿಲ್ಲ.
ಬಾವಿಯೊಳಗೆ ಮರದ ಮೇಲೆ ಯಾವ ಹುಡುಗಿಯ ಆತ್ಮವು ಅವರ ಕಣ್ಣಿಗೆ ಕಾಣಲಿಲ್ಲ. ಇದನ್ನೇ ಕೆಲವರು ಸರ್ಕಾರಕ್ಕೂ ವರದಿ ಮಾಡ್ತಾರೆ. ಆಗಿನ ರೈಲ್ವೆ ಸಚಿವೆಯಾಗಿದ್ದ ಮಮತಾ ಬ್ಯಾನರ್ಜಿ ತಮ್ಮ ರಾಜ್ಯದಲ್ಲಿರುವ ಈ ಸ್ಟೇಷನ್ ಅನ್ನ ರೀಓಪನ್ ಮಾಡೋಕೆ ನಿರ್ಧರಿಸ್ತಾರೆ. 2009ರಲ್ಲಿ ಅದರಂತೆಯೇ ರೀಓಪನ್ ಕೂಡ ಆಗುತ್ತೆ. ಹಾಗೆ ಓಪನ್ ಆದ ಆ ರೈಲ್ವೆ ನಿಲ್ದಾಣಕ್ಕೆ ಸ್ಟೇಷನ್ ಮಾಸ್ಟರ್, ಸಿಬ್ಬಂದಿ ಎಲ್ಲರೂ ಬಂದರು. ಆದರೆ ಈ ರೈಲ್ವೆ ನಿಲ್ದಾಣದಲ್ಲಿ ಇಂದಿಗೂ 5 ಗಂಟೆ ನಂತರ ಯಾವೊಬ್ಬ ಸಿಬ್ಬಂದಿಯೂ ಉಳಿದುಕೊಳ್ಳೋದಿಲ್ಲ. ಸಂಜೆ 5 ಗಂಟೆ ಆಗ್ತಿದ್ದಂತೆ ಎಲ್ಲವೂ ಕ್ಲೋಸ್ ಆಗುತ್ತೆ. ಒಟ್ಟಿನಲ್ಲಿ ಈ ದೆವ್ವ ಇದೆಯೇ ಅಥವಾ ಇಲ್ವಾ ಅನ್ನೋದು ಇವತ್ತಿಗೂ ಚರ್ಚೆಯಲ್ಲಿದೆ. ಕೆಲವರು ಇದೆಲ್ಲ ಸುಳ್ಳು ಅಂತಿದ್ರೆ ಮತ್ತೆ ಕೆಲವರು ದೆವ್ವ ಇದೆ ಅಂತ ವಾದ ಮಾಡ್ತಾ ಇದ್ದಾರೆ. ಇಂದಿಗೂ ಈ ರೈಲ್ವೆ ನಿಲ್ದಾಣ ಹಲವು ನಿಗೂಢತೆಗಳಿಂದ ಕೂಡಿದೆ. ಈ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.